ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ಇಷ್ಟು ದಿನ ಇರಲಿಲ್ಲ, ಇವಾಗ ಬಂದ್ಬಿಟ್ಟು ಏನು ಫುಲ್ ವಾಯ್ಸ್ ಎಲ್ಲ ಜೋರ್ ಗೀರ್ ಅಂತೆಲ್ಲ ಅನ್ಕೊಂತಾ ಇರ್ಬೋದು. ಎಸ್, ಇಷ್ಟು ದಿನ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಾಕಾಗಿರ್ಲಿಲ್ಲ. ಫೈನಲಿ ಏನು ಕಂಟೆಂಟ್ ಇಲ್ಲ ಅಂತ ಅಂದ್ರೂ ನನಗೆ ತುಂಬಾ ದಿನದಿಂದ ಒಂದು ಆಸೆ ಇತ್ತು, ಯಾವುದಾದ್ರೂ ಒಂದು ಚಿಕ್ಕ ಐಟಮ್ನ ಅನ್ಬಾಕ್ಸ್ ಮಾಡೋದನ್ನ ಒಂದು ವ್ಲಾಗ್ ಮಾಡಬೇಕಂತ. ಸೊ ಇವತ್ತು ನಾನು ಅದನ್ನೇ ಮಾಡಕ್ಕೆ ಹೊರಟಿರೋದು. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಿರ್ಬೋದು ಅದೇ ಬಾಕ್ಸು. ಸೊ ಅಮೆಝಾನಲ್ಲಿ ನಾನು ಒಂದು ಪ್ರಾಡಕ್ಟನ್ನ ಆರ್ಡರ್ ಮಾಡಿದ್ದೀನಿ, ಅದನ್ನ ಇವಾಗ ಅನ್ಬಾಕ್ಸ್ ಮಾಡ್ತಾ ಅದು ಏನು ಅಂತ ನಾನು ಇನ್ನು ನೋಡಿಲ್ಲ, ಅಂದರೆ ಅದನ್ನ ಲೈವಾಗಿ ನೋಡಿಲ್ಲ, ಫೋನಲ್ಲಿ ನೋಡ್ಬಿಟ್ಟು ಬುಕ್ ಮಾಡಿರೋದು. ಅದು ಒರಿಜಿನಲ್ಲ ಡೂಪ್ಲಿಕೇಟಾ, ಕ್ವಾಲಿಟಿ ಹೆಂಗಿರುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಇವಾಗ ನೋಡ್ತಿರೋದೆ ನಾನು ಅಮೆಝಾನಿಂದ ಬುಕ್ ಮಾಡಿರೋ ಪ್ರಾಡಕ್ಟು. ಇದು ಬಂದ್ಬಿಟ್ಟು ಬೇಸಿಕ್ಲಿ ಅಪ್ಪರ್ ಕೇಸ್ ಸೂಟ್ ಕೇಸ್ ಇದು. ಸೊ ನಾನು ನನ್ನ ಕೆಲಸಕ್ಕೆ ಒಂದು ಸೂಟ್ ಕೇಸ್ ಬೇಕಾಗಿತ್ತು, ಅದನ್ನು ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಬೆಸ್ಟ್ ಇಂಡಿಯಾಸ್ ಫಸ್ಟ್ ಸಸ್ಟೈನಬಲ್ ಟ್ರಾವೆಲ್ ಗೇರ್ ಅಂತ ಹೇಳ್ಬಿಟ್ಟು ಒಂಥರ ಯುನಿಕ್ಕಾಗಿ ಫೀಲ್ ಆಯಿತು. ಸೊ ಅದಕ್ಕೆ ಅದನ್ನು ಇಮಿಡಿಯೇಟಾಗಿ ಬುಕ್ ಮಾಡಿದೆ. ಅದರದ್ದು ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ಒಂದಷ್ಟು ನೆಗೆಟಿವ್ ಇತ್ತು, ಒಂದಷ್ಟು ಪಾಸಿಟಿವ್ ಇತ್ತು. ಬಟ್ ನಾನು ಪಾಸಿಟಿವ್ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಬುಕ್ ಮಾಡಿದ್ದೀನಿ. ನನಗೆ ಇವಾಗ ಅದು ಅನ್ಬಾಕ್ಸ್ ಮಾಡಿದಾಗಲೇ ಅದ್ರದ್ದು ಕ್ವಾಲಿಟಿ ಮತ್ತು ಡಿಸೈನ್ ಎಲ್ಲ ನೀಟಾಗಿ ಲೈವ್ ಆಗಿ ಕಾಣಿಸೋದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಇವಾಗ ಹೋಗ್ಬಿಟ್ಟು ಅದನ್ನು ಅನ್ಬಾಕ್ಸ್ ಮಾಡೋಣ. ಮೇಬಿ ನನಗಿನ್ನ ಹೈಟ್ ಆಯಿತು ಅನಿಸುತ್ತೆ ಟೇಬಲ್ಲು. ಸೊ ಓಕೆ, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಸೂಟ್ ಕೇಸ್ ವಿಸಿಬಿಲಿಟಿ ಆಲ್ಮೋಸ್ಟ್ ಗೊತ್ತಾಗ್ತದೆ. ಇದನ್ನು ಲಿಫ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಸೊ ಈ ಬಾಕ್ಸ್ನ ಸದ್ಯಕ್ಕೆ ಇದ್ರೊಳಗಡೆ ಐ ಥಿಂಕ್ ಯಾವುದೋ ಬಿಲ್ ಇದೆ, ಮೋಸ್ಟ್ಲಿ ಇದು ಯೂಸ್ ಆಗೋಲ್ಲ. ಸೊ ಓಕೆ, ಅನ್ಬಾಕ್ಸಿಂಗ್ ಏನು ತುಂಬ ಟೈಮ್ ತೊಗೊಳ್ಳಿಲ್ಲ. ಇದೊಂದು ರ್ಯಾಪ್ನ ರಿಮೂವ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುತ್ತೆ. ಬನ್ನಿ ಇದನ್ನು ರಿಮೂವ್ ಮಾಡೋಣ. ಎಸ್, ಕವರ್ನ ರಿಮೂವ್ ಮಾಡಿದ್ವಿ. ನನಗೆ ಎಸ್ಪೆಷಲಿ ಇಷ್ಟ ಆಗಿದೆ ಏನಂದರೆ ಇದ್ರದ್ದು ಡಿಸೈನು. ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ. ಸೊ ಒಂದು ಗ್ರೇ, ಇನ್ನೊಂದು ಡಾರ್ಕ್ ಬ್ಲ್ಯಾಕ್, ಇನ್ನೊಂದು ಡಾರ್ಕ್ ಗ್ರೀನ್. ಸೊ ನನಗೆ ಬೇಸಿಕ್ಲಿ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರದ್ದು ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ಸೊ ಇದ್ರದ್ದು ಡಿಸೈನ್ಸ್ ಎಲ್ಲ ನೋಡ್ತಿರ್ಬೋದು ನೀವು. ಅದು ಎಕ್ಸಾಕ್ಟ್ ಆ ಎಡ್ಜಸ್ನ ಅವರು ಶಾರ್ಪಾಗಿ ಕೊಟ್ಟಿಲ್ಲ, ಸಾಫ್ಟಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ಎಲ್ಲ. ಆಮೇಲೆ ನನಗೆ ಎಸ್ಪೆಷಲಿ ಇದ್ರದ್ದು ಲೋಗೋ ವೆರಿ ಸ್ಪೆಷಲ್. ಈ ಲೋಗೋ ಕ್ರೋಮ್ ಫಿನಿಶಿಂಗ್ ಇದೆಲ್ಲ, ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಸೂಟ್ ಕೇಸ್ ಬಗ್ಗೆ ಮಾತಾಡೋದಾದರೆ 2000 ಡೇ ವಾರಂಟಿ ಆ್ಯಂಡ್ ಬಿಲ್ಟ್ ಸ್ಟ್ರಾಂಗ್, ಬಿಲ್ಟ್ ಟು ಲಾಸ್ಟ್ ಅಂತ ಇದೆ. ಶೆಲ್ ಸ್ಟ್ರೆಂತ್ ಬಂದ್ಬಿಟ್ಟು ರೆಸಿಸ್ಟ್ ದ ಪ್ರೆಷರ್ ಆಫ್ 932 ಇಂಡಿಯನ್ ಎಲಿಫೆಂಟ್ಸ್. ಇದೆಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಐಡಿಯಾ ಇಲ್ಲ. ಬಟ್ ಅವರು ಓಕೆ, ಈ ಸೂಟ್ ಕೇಸ್ನ ನೋಡ್ತಾ ಇದ್ರೆ ನನಗೆ ಅದೇ ಥರ ಫೀಲ್ ಆಗುತ್ತೆ, ಅದೇ ಥರ ಇರ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ ಒಳಗಡೆ ಎಲ್ಲ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ಬಂದ್ಬಿಟ್ಟು ಇದ್ರದ್ದು ಫೀಚರ್ಸು. ಇದನ್ನು ಇವಾಗ ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟ್ ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಇವಾಗ ರಿಮೂವ್ ಮಾಡಾಯಿತು, ಇದನ್ನೆಲ್ಲ ಪಕ್ಕದಲ್ಲಿ ಇಟ್ಟಿರ್ತೀನಿ. ನಮಗೆ ಮೇನ್ ಥಿಂಗ್ ಇವಾಗ ಸೂಟ್ ಕೇಸ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಫಸ್ಟ್ ಚೆಕ್ ಮಾಡ್ಕೊಬೇಕಾಗಿರೋದು ಹ್ಯಾಂಡಲ್ನ. ಸ್ವಲ್ಪ ನನಗೆ ಅದು ತುಂಬ ಒಂಥರ ಏನೋ ಮೋಸ್ಟ್ಲಿ ಅದು ಯೂಸ್ ಮಾಡ್ತಾ ಸರಿ ಹೋಗ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಟೈಟ್ ಇದೆ, ಅಲ್ಲಿ ಸಿಗಾಗಿದ್ದು ಲಾಕ್ ಆಗಿದೆ. 1 ಸ್ಟೆಪ್ ಇಷ್ಟಕ್ಕೆ ಬಂತು. ಸೊ ಇನ್ನೊಂದು ಸ್ಟೆಪ್ ಬಂದ್ಬಿಟ್ಟು ಫುಲ್ ಲೆಂತ್. ಸೊ 1 ಸ್ಟೆಪ್ ಬಂದ್ಬಿಟ್ಟು ಸೊ ಮಿಡ್ಡಲ್ಲಿ ಸ್ಟಾಪ್ ಆಗುತ್ತೆ, ಇನ್ನೊಂದು ಬಂದ್ಬಿಟ್ಟು ಫುಲ್ ಸ್ಟಾಪ್ ಆಗುತ್ತೆ. ಇರ್ಬೋದು ಜಿಪ್ಸು, ಸೈಡ್ 2 ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದನ್ನು ಹೊರಗಡೆಯಿಂದ ನೋಡಿದ್ದಾಯಿತು. ಚೆನ್ನಾಗಿದೆಯಾ? ಹಾಂ, ಕ್ಲಾಸ್ ಆಗಿದೆಲ್ಲ. ಇವಾಗ ಇದನ್ನು ಫ್ಲ್ಯಾಟ್ ಮಾಡಿದಾಗ ವೀಲ್ನ ಅಬ್ಸರ್ವ್ ಮಾಡಿದೆ, ಹೆವಿ ಸಾಫ್ಟ್ ಇದೆ. ಸೊ ಇದು ಆಫ್ಟರ್ ವೆಯ್ಟೆಲ್ಲ ಹಾಕಿದ್ಮೇಲೆ ಹೆಂಗಿರುತ್ತೆ ನನಗೆ ಅದು ಗೊತ್ತಿಲ್ಲ, ಐಡಿಯಾ ಇಲ್ಲ. ವೀಲ್ ಮಾತ್ರ ಸೂಪರ್ ಆಗಿದೆ. ನೋಡೋಣ ಇವಾಗ ಒಳಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕ್ರೇಜಿ ಸ್ಟೋರೇಜ್ ಗುರು. ಸ್ಟೋರೇಜ್ ಸ್ಪೇಸ್ ಅಂತ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ಇದರಲ್ಲಿ ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಬೇಕಾದ್ರೆ ನನಗೆ 3 ಸೈಜಸ್ ಬಂತು. ಒಂದು 54 ಸೆಂಟಿಮೀಟರ್ಸ್, ಇನ್ನೊಂದು 66 ಸೆಂಟಿಮೀಟರ್ಸ್, ಇನ್ನೊಂದು 74 ಸೆಂಟಿಮೀಟರ್ಸ್. ನನಗೆ 54 ತುಂಬ ಚಿಕ್ಕದಾಗ್ತಾಯಿತ್ತು ಆ್ಯಂಡ್ 74 ತುಂಬ ದೊಡ್ಡದಾಗ್ತಾಯಿತ್ತು. ನಾನು ಆರ್ಡ್ರ್ ಮಾಡಿದ್ದು 66. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಎಲ್ಲೋ ಆ ಕಾಂಟ್ರಾಸ್ಟು ಗ್ರೇ
ಪ್ಲಸ್ ಎಲ್ಲೋ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಪಾಕೆಟ್ಸು 1 2 3 ಜಿಪ್ಪು. ಇದನ್ನು ಕಂಪ್ಲೀಟ್ ಓಪನ್ ಮಾಡಿದ್ರೆ ನಿಮಗೆ ಮೇನ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ರಿಮೂವಬಲ್ ಅನಿಸುತ್ತೆ ಕೆಲವೊಂದು. ಎಸ್, ಇದು ರಿಮೂವಬಲ್, ಜಿಪ್ಪೆಲ್ಲ ಇದೆ, ವಾಷಬಲ್. ಸೊ ಇದನ್ನು ರಿಮೂವ್ ಮಾಡ್ಕೊಂಬಿಟ್ಟು ವಾಶ್ ಮಾಡ್ಕೊಂಬಿಟ್ಟು ಯೂಶ್ವಲಿ ಎಲ್ಲ ಸೂಟ್ ಕೇಸಲ್ಲೂ ಅದು ಇದ್ದೇ ಇರುತ್ತೆ. ನೆಕ್ಸ್ಟ್ ಈ ಕಡೆ ಕಂಪಾರ್ಟ್ಮೆಂಟಿಗೆ ಬಂದರೆ ನೀವು ಇವಾಗ ಸಮಥಿಂಗ್ ಟ್ರಾವೆಲ್ ಮಾಡಿದಾಗ ಬಟ್ಟೆ ವೆಟ್ಟಾಗಿರುತ್ತೆ, ಅದನ್ನು ಬೇಕಾದರೆ ಇಲ್ಲಿ ಸಪ್ರೇಟಾಗಿ ಇಟ್ಕೊಬೋದು. ಇದನ್ನು ತುಂಬ ಚೆನ್ನಾಗಿದೆ. ಇಲ್ಲಿ ಬೇಕಾದರೆ ಎಕ್ಸ್ಟ್ರಾ ಇನ್ನೊಂದು ಪಾರ್ಟಿಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಕಾದ್ರೆ ಇನ್ನೂ ಏನಾದರೂ ಇಟ್ಕೊಬೋದು. ಆ್ಯಂಡ್ ಅಗೇನ್ ಸೇಮ್ ಈ ಕಡೆ ಏನು ಜಿಪ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ ಮೇನ್ ಸ್ಟೋರೇಜ್ಗೆ ಇಲ್ಲಿ ಜಿಪ್ನ ಕೊಟ್ಟಿದ್ದಾರೆ. ಸೊ ಇದು ಎಲ್ಲ ಭಾಗಲ್ಲೂ ಇದ್ದೇ ಇರುತ್ತೆ. ಇದು ಆ್ಯಕ್ಚುಲಿ ಲಾಂಡ್ರಿ ಕಂಪಾರ್ಟ್ಮೆಂಟ್. ಇದು ಬಂದ್ಬಿಟ್ಟು ವೆಟ್ ಕ್ಲೋತ್ಸ್ನ ಅದನ್ನು ಇಟ್ಕೊತಾದ್ರೆ ಒಂಥರ ಸ್ಮೂತ್ನೆಸ್ ಆಗಿರ್ಬೋದು. ನೀವು ಬೇಕಾದರೆ ಹಿಂಗೂ ತೊಗೊಂಡೋಗ್ಬೋದು, ಇಲ್ಲಾಂದರೆ ಈ ಥರ ಸ್ಲ್ಯಾಂಟಿಂಗಲ್ಲಿ ತೊಗೊಂಡೋಗ್ಬೋದು. ಕಲರ್ ಆಗಿರ್ಬೋದು ಗ್ರೌಂಡ್ಗೆ, ಪ್ಲಸ್ ಅದೊಂದು ಥರ ಕಾಂಟ್ರಾಸ್ಟ್. ನಮ್ಮ ಹತ್ರ ತುಂಬ ಇಲ್ಲಿ ನೋಡಿ, ಇಲ್ಲೆಲ್ಲ ಸೂಟ್ ಕೇಸ್ ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ಬಂದ್ಬಿಟ್ಟು ಸಫಾರಿ, ಅಮೆರಿಕನ್ ಟೂರಿಸ್ಟ್, ಅದೆಲ್ಲ ಬ್ಲ್ಯಾಕ್ ರೆಡ್ ಎಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಈ ಹಾರ್ಡ್ ಕೀಸ್. ಸೊ ನಾನು ಹಾರ್ಡ್ ಕೇಸ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ದಂದರೆ ಕೆಲವು ನಮ್ಮ ಮನೆಯಲ್ಲಿ ಹೇಳ್ತಾಯಿದ್ರು ಹಾರ್ಡ್ ಕೇಸ್ ಎಲ್ಲ ಬೇಡ, ಸುಮ್ಮನೆ ಅದು ಕಂಪಾರ್ಟ್ಮೆಂಟ್ಸ್ ಕಮ್ಮಿ ಇರುತ್ತೆ, ಕ್ಯಾರಿ ಮಾಡೋಕ್ಕಾಗಲ್ಲ, ಒಂಥರ ಇದಾಗುತ್ತೆ ಅಂತ. ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಆ ಥರ ಸೂಟ್ ಕೇಸಲ್ಲಿ ಬೇಗ ಗಲೀಜಾಗುತ್ತೆ. ಇನ್ನೊಂದು ನಾವು ಟ್ರಾವೆಲ್ ಜಾಸ್ತಿ ಮಾಡೋದ್ರಿಂದ. ಸೊ ದಿಸ್ ಇಸ್ ಬೆಸ್ಟ್ ಹಾರ್ಡ್ ಕೇಸ್. ಆ್ಯಂಡ್ ಇನ್ನೊಂದು ಎಷ್ಟೇ ಪ್ರೆಷರ್ ಬಿದ್ರೂ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಎಷ್ಟಾಯಿತು. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಬಂದ್ಬಿಟ್ಟು ಮೀಡಿಯಮ್ ಸೈಜ್ 4600 ಸಮಥಿಂಗ್. ಸೊ ನಿಮಗೂ ಯಾರಿಗಾನ ಬೇಕಂದರೆ ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ಬೈಯಿಂಗ್ ಲಿಂಕ್ನ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದೇರ್. ಸೊ ಅನ್ಕೊತಾ ಇದ್ದೆ ನನಗೆ ಒರಿಜಿನಲ್ಲೇ ಬಂದಿರುತ್ತೆ ಅಥವಾ ಏನಾದರೂ ಆ ಡೌಟ್ ಇತ್ತು. ಬಿಕಾಸ್ ಅಮೆಝಾನಲ್ಲಿ ಫಸ್ಟ್ ಟೈಮ್ ನಾನು ಅದನ್ನು ಆರ್ಡರ್ ಮಾಡಿರೋದು. ಆ ರಿವ್ಯೂಸನ್ನು ಮತ್ತು ನೆಗೆಟಿವ್ ರಿವ್ಯೂಸ್ ಕಡೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಬಿಕಾಸ್ ಒಂದ್ಸಲ ಆರ್ಡರ್ ಮಾಡಿ ಅದು ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ಬೇಕಾದರೆ ಡಿಸಪಾಯಿಂಟ್ ಆಗೋದೆಲ್ಲ ಅರ್ಥ ಇದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಈ ಪ್ರಾಡಕ್ಟನ್ನು ನಿಮಗೂ ಏನಾದರೂ ಬೇಕು ಅಂದರೆ ನನ್ನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲಿಂದನೇ ಹೋಗ್ಬಿಟ್ಟು ಬೇಕಾದ್ರೆ ನೀವು ಅದನ್ನು ಬೈ ಮಾಡ್ಬೋದು. ಇದೇ ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನಲ್ಲಿ ಅನ್ಬಾಕ್ಸ್ ವಿಡಿಯೋ ಮಾಡ್ತಾಯಿದ್ರೆ ಇಲ್ಲೊಬ್ಬ ಕಿತಾಪತಿ ಏನು ಮಾಡಿದ್ದಾನೆ ನೋಡಿ. ಈ ಬಾಕ್ಸ್ ಅಂದರೆ ನಿಮಗೆ ನೋಡಿದ ತಕ್ಷಣ ಖಾಲಿ ಬಾಕ್ಸ್ ಅನಿಸುತ್ತೆ. ಅದರೊಳಗಡೆ ಒಂದು ಮಿಸ್ಟೀರಿಯಸ್ ಒಂದು ಪ್ರಾಡಕ್ಟ್ ಇದೆ ನೋಡಿ.